ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಹೇಳ್ತಾ ಇರೋಂಥ ಮಾತು, ಸ್ವತಃ ಸಾಯಿ ತಂದಿರೋ ಅಂಥ ಬಹುಮಾನ. ಈ ಮಂತ್ರವನ್ನು 4 ಬಾರಿ ಜಪಿಸಿ 24 ಗಂಟೆಯಲ್ಲಿ ಒಂದು ಪವಾಡ ಅನ್ನೋದು ನಡೆಯುತ್ತೆ ಅಂತ ಸಾಯಿಯಪ್ಪ ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ. ಈ ಮಂತ್ರವನ್ನು ಪ್ರತಿದಿನ ನೀವು 4 ಬಾರಿ ಹೇಳ್ಕೊಂಡ್ರೆ ಸಾಕು, ನಿಮ್ಮ ಜೀವನದಲ್ಲಿ ಏನೇನು ಕಷ್ಟಗಳಿದೆಯೋ ಅದೆಲ್ಲ ಕೂಡ ದೂರ ಆಗುತ್ತೆ ಅಂತ ಸಾಯಿಯಪ್ಪ ಒಳ್ಳೆಯ ಮಾಹಿತಿನ ನಮ್ಮೆಲ್ಲರಿಗೂ ಹೇಳ್ಕೊಡ್ತಾ ಇದ್ದಾರೆ. ಈ ಗುರುವಾರ ಪ್ರತಿಯೊಬ್ಬರೂ ಕೂಡ ಈ ಮಂತ್ರವನ್ನು ಜಪಿಸಿ, ಆಮೇಲೆ ಪ್ರತಿದಿನ ಕೂಡ ನಿಮಗೆ ಆದಷ್ಟು ಟೈಮ್ ಸಿಗೋವಾಗ, ಅಂದರೆ ಸಂಜೆ ಅಥವಾ ಬೆಳಿಗ್ಗೆ ಅಥವಾ ಮಲಗೋವಾಗ ಅಥವಾ ಬೆಳಿಗ್ಗೆ ಎದ್ದ ತಕ್ಷಣ ಈ ಮಂತ್ರವನ್ನು 4 ಬಾರಿ ಹೇಳ್ಕೋಬಹುದು. ಇದು ಸ್ವತಃ ಸಾಯಿಯಪ್ಪನೇ ನಮ್ಮೆಲ್ಲರಿಗೂ ಹೇಳ್ಕೊಡ್ತಾ ಇದ್ದಾರೆ. ಇಂಥ ಅದೃಷ್ಟವನ್ನು ಯಾರು ಮಿಸ್ ಮಾಡ್ಕೋಬೇಡಿ. ಯಾಕಂದ್ರೆ ಸಾಯಿಯಪ್ಪ ಹೇಳೋ ಅಂತ ಮಂತ್ರಗಳು ಅಥವಾ ಪರಿಹಾರಗಳು ಎಲ್ಲ ಕೂಡ ತುಂಬಾ ಒಳ್ಳೇದಾಗತ್ತೆ. ಎಲ್ಲರೂ ಕೂಡ 9 ವಾರ ಅಥವಾ 5 ಗುರುವಾರ ಪೂಜೆ ಮಾಡ್ತಾ ಇರ್ತೀರಾ. ಇದೆಲ್ಲ ಕೂಡ ಬಹಳ ಒಳ್ಳೆಯದು. ನಿಮ್ಮ ಕಷ್ಟಗಳೆಲ್ಲ ದೂರ ಆಗಬೇಕು ಅಂದ್ರೆ ಮೊದಲು ಸಾಯಿಯಪ್ಪ ಹೇಳೋ ಅಂತ ಪರಿಹಾರಗಳು ನೀವು ಮಾಡಬೇಕು. ನಂಬಿಕೆಯಿಂದ ಪ್ರಯತ್ನ ಮಾಡಿದ್ರೆ ಖಂಡಿತ ನಿಮ್ಗೆ ಏನಾದ್ರೂ ಆಗ್ಲಿ ಅದು ಸಕ್ಸಸ್ ಕೊಡುತ್ತೆ. ಮೊದಲು ನಂಬಿಕೆಯಿಂದ ಪ್ರಯತ್ನ ಮಾಡಬೇಕು, ಆವಾಗ ನಿಮ್ಗೆ ಸಕ್ಸಸ್ ಅನ್ನೋದು ತಾನಾಗೆ ಬರುತ್ತೆ. ಈ ಕಷ್ಟಗಳಿಂದ ದೂರ ಆಗ್ಬೇಕು ಅಂದ್ರೆ ಮೊದಲು ನಮ್ಗೆ ರಿಲ್ಯಾಕ್ಸ್ ಆಗಿ ಇಂಥ ಮಂತ್ರಗಳು ನಾವು ಹೇಳ್ಕೊಂಡ್ರೆ ಎಲ್ಲ ಕೂಡ ನಾವು ಮರ್ತೋಗ್ತೀವಿ. ಇರೋ ಕಷ್ಟಗಳು ಕೂಡ ನಾವು ಮರ್ತೋಗ್ತೀವಿ. ನಮ್ಮ ಕಷ್ಟಗಳು ಇರೋವಾಗ ಎಲ್ಲರ ಜೊತೆ ಹಂಚ್ಕೊಂಡ್ರೆ ಅದು ಇನ್ನೂ ಹೆಚ್ಚಾಗುತ್ತೆ. ಏನೇ ಕಷ್ಟ ಬಂದ್ರೂ ಕೂಡ ಅದು ಯಾರ ಜೊತೆನೂ ಹಂಚ್ಕೋಬಾರ್ದು. ಮೊದಲು ನಿಮ್ಗೆ ಇಷ್ಟ ಆಗೋ ಅಂತವ್ರು, ಅಂದ್ರೆ ನಿಮ್ಮ ಆತ್ಮೀಯರು ಯಾರಿರ್ತಾರೋ ಅಂತವ್ರ ಜೊತೆ, ಅಂದ್ರೆ ನೀವು ಚೆನ್ನಾಗಿದ್ರೆ ಪರವಾಗಿಲ್ಲ, ಅವ್ರು ಚೆನ್ನಾಗಿದ್ರೆ ಸಾಕು ಅನ್ನೋರ ಜೊತೆ ನೀವು ಹಂಚ್ಕೊಂಡ್ರೆ ಅದು ಒಳ್ಳೇದಾಗತ್ತೆ. ಎಷ್ಟೇ ಕಷ್ಟಗಳು ಬಂದ್ರೂ ಕೂಡ ಅದು ಸಾಯಿಯಪ್ಪ ಜೊತೆ ಹಂಚ್ಕೊಳ್ಳಿ. ಎಲ್ಲಾ ಕಷ್ಟಗಳಿಗೆ ಪರಿಹಾರ ಅನ್ನೋದು ಸಾಯಿಯಪ್ಪನೇ ಕೊಡ್ತಾರೆ. ಅದು ಯಾವುದೋ ಒಂದು ಮೂಲಕ ನಿಮ್ಗೆ ನಿಮ್ಮ ಮುಂದಕ್ಕೆ ಬರುತ್ತೆ. ಆವಾಗ ನೀವು ಅದನ್ನ ಪ್ರಯತ್ನ ಮಾಡಿದ್ರೆ ಖಂಡಿತ ಫಲ ಅನ್ನೋದು ಸಿಗುತ್ತೆ. ಸಾಯಿಯಪ್ಪ ಇಂಥ ಪರಿಹಾರಗಳು, ಇಂಥ ಶ್ಲೋಕಗಳು ನಮ್ಮೆಲ್ಲರಿಗೂ ಕೊಡ್ತಾ ಇದ್ದಾರೆ ಅಂದ್ರೆ ನಮ್ಮ ಬುದ್ಧಿ ಅನ್ನೋದು ಚೆನ್ನಾಗಿ ಇಟ್ಕೊಳ್ಳಕ್ಕೆ, ನಮ್ಮ ಜ್ಞಾನವನ್ನು ಸರಿಯಾಗಿ ಇಟ್ಕೊಂಡು ನಾವು ಕೆಲಸಗಳು ಮಾಡಿದ್ರೆ ಅದರಲ್ಲಿ ನಮ್ಗೆ ಸಂತೋಷ ಅನ್ನೋದು ಸಿಗುತ್ತೆ, ಸಕ್ಸಸ್ ಅನ್ನೋದು ಸಿಗುತ್ತೆ. ಜ್ಞಾನವನ್ನು ಉಪಯೋಗಿಸಿಲ್ಲ ಅಂದ್ರೆ ಏನೇ ಮಾಡಿದ್ರೂ ಕೂಡ ಸಕ್ಸಸ್ ಅನ್ನೋದು ಸಿಗಲ್ಲ. ಹಂಗಾಗಿ ನಮ್ಮ ಪ್ರಯತ್ನಗಳು ಎಷ್ಟೇ ಮಾಡಿದ್ರೂ ಕೂಡ ಸಕ್ಸಸ್ ಸಿಗಲ್ಲ. ಅದರ ಜೊತೆಗೆ ನೆಗೆಟಿವ್ ಎನರ್ಜಿ ಅನ್ನೋದು ಕೂಡ ಸ್ಪ್ರೆಡ್ ಆಗುತ್ತೆ. ಯಾಕಂದ್ರೆ ನಾವು ಯಾವ ತರ ಥಿಂಕ್ ಮಾಡ್ತೀವೋ ಅದೇ ತರ ನಮ್ಮ ಬುದ್ಧಿ ಅನ್ನೋದು ಇರುತ್ತೆ. ಹಂಗಾಗಿ ನೀವು ಯಾವಾಗ್ಲೂ ಬುದ್ಧಿ ಅನ್ನೋದು ಚೆನ್ನಾಗಿ ಇಟ್ಕೋಬೇಕು ಅಂದ್ರೆ ಮೊದಲು ನೀವು ದೈವ ನಾಮಸ್ಮರಣೆ ಮಾಡಬೇಕು. ಆ ದೈವ ನಾಮಸ್ಮರಣೆ ಮಾಡಬೇಕು ಅಂದ್ರೆ ಈ ತರ ಶ್ಲೋಕಗಳು ನೀವು ಪ್ರತಿದಿನ ಜಪಿಸುತ್ತಾ ಇರಬೇಕು. ಬೆಳಿಗ್ಗೆ ಎದ್ದಿದ ತಕ್ಷಣ ನೀವು ದೇವ್ರ ಮುಖ ನೋಡ್ತೀರಾ, ಅದೇ ತರ ನಿಮ್ಮ ಕೆಲಸಗಳು ಕೂಡ ಮಾಡ್ಕೊಂತ ಹೋಗ್ತೀರಾ. ಆ ಟೈಮಲ್ಲಿ ನೀವು ಬೇರೆಯವ್ರ ಬಗ್ಗೆ ಥಿಂಕ್ ಮಾಡೋದು ಬೇಡ. ಆ ಸಮಯದಲ್ಲಿ ದೈವನಾಮ ಸ್ಮರಣೆ ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ದೇವ್ರದ್ದು ಹಾಡುಗಳು ಇಟ್ಕೋಬೇಕು. ಬೆಳಿಗ್ಗೆ ಎದ್ದಿದ ತಕ್ಷಣ ದೇವ್ರ ಹಾಡುಗಳು ಕೇಳಬೇಕು. ಆಮೇಲೆ ನೀವು ದೇವ್ರ ಬಗ್ಗೆ ಚಿಂತೆ ಮಾಡಬೇಕು. ಮನಸ್ಸಿನಲ್ಲಿ ದೇವರು ದೈವನಾಮ ಸ್ಮರಣೆ ಮಾಡ್ಕೋಬೇಕು. ಸಾಯಿಯಪ್ಪ ಮಂತ್ರವನ್ನು ಹೇಳ್ಕೊಂತಾ ಇರಿ, ಅಥವಾ ನಿಮ್ಮ ಇಷ್ಟ ದೈವ ಯಾರಿರ್ತಾರೋ ಅವರು ಹೆಸರು ನೀವು ಮನಸ್ಸಿನಲ್ಲಿ ನಾಮಸ್ಮರಣೆ ಮಾಡ್ಕೊಳ್ಳಿ. ಅಂತ ಸಮಯದಲ್ಲಿ ನಿಮಗೆ ಪಾಸಿಟಿವ್ ಅನ್ನೋದು ಹೆಚ್ಚಾಗಿರುತ್ತೆ. ನಿಮ್ಮ ಬಾಡಿಯಲ್ಲಿ ಕೂಡ, ನಿಮ್ಮ ಮನೆಯಲ್ಲಿ ಕೂಡ ಪಾಸಿಟಿವ್ನೆಸ್ ಅನ್ನೋದು ಹೆಚ್ಚಾಗುತ್ತೆ. ಹಂಗಾಗಿ ಪ್ರತಿಯೊಬ್ಬರೂ ಕೂಡ ಪ್ರತಿದಿನ ಬೆಳಿಗ್ಗೆ ಸಂಜೆ ದೈವನಾಮ ಸ್ಮರಣೆಯಲ್ಲಿ ಇರಬೇಕು. ಎಷ್ಟೇ ಕೆಲಸಗಳಿದ್ರೂ ಕೂಡ ನಾವು ದೈವ ಚಿಂತನೆಯಲ್ಲಿ ಇದ್ರೆ ನಮ್ಮ ಕಷ್ಟಗಳೆಲ್ಲ ಕೂಡ ದೂರ ಮಾಡ್ತಾರೆ. ಇವತ್ತು ಸಾಯಿಯಪ್ಪ ಒಳ್ಳೆಯ ಮಂತ್ರವನ್ನು ತಂದಿದ್ದಾರೆ. ಇದು ನಿಮ್ಮಿಷ್ಟ, ಯಾವಾಗಾದ್ರೂ ನೀವು ಜಪ ಮಾಡ್ಬೋದು. ಬೆಳಿಗ್ಗೆ ಎದ್ದಿದ ತಕ್ಷಣ ಮಾಡ್ಬೋದು
ಅಥವಾ ಸಂಜೆ ಟೈಮಲ್ಲಿ ಮಾಡ್ಬೋದು. ಇವತ್ತು ಅತಿ ಮುಖ್ಯವಾಗಿ ಈ ಗುರುವಾರ 108 ಬಾರಿ ನೀವು ಜಪಿಸಿದ್ರೆ ನಿಮ್ಮ ಜೀವನದಲ್ಲಿ ಇರೋ ಕಷ್ಟಗಳೆಲ್ಲ ದೂರ ಮಾಡ್ತಾರೆ. ಅದು ಬೇಗ ನಿಮಗೆ ಪವಾಡ ಆಗಬೇಕು ಅಂದರೆ 24 ಗಂಟೆಯಲ್ಲಿ ಸಾಯಿಯಪ್ಪ ಪವಾಡ ಅನ್ನೋದು ನಿಮಗೆ ಸಿಗುತ್ತೆ. ಯಾಕಂದರೆ ಇವತ್ತು ಸಂಜೆ ಒಳಗೆ ನೀವು ಟ್ರೈ ಮಾಡಿ ನೋಡಿ. ಬೇಕಂದರೆ ಸಾಯಿಯಪ್ಪ ಆಶೀರ್ವಾದ ಖಂಡಿತ ಸಿಗುತ್ತೆ. ಯಾವುದೋ ಒಂದು ರೂಪದಲ್ಲಿ ಸಾಯಿಯಪ್ಪ ಆಶೀರ್ವಾದ ಅಂತೂ ನಿಮಗೆ ಸಿಕ್ಕೇ ಸಿಗುತ್ತೆ. ಈಗ ಶ್ಲೋಕವನ್ನು ಸ್ಕ್ರೀನ್ ಮೇಲೆ ಕೊಡ್ತೀನಿ, ಎಲ್ಲರೂ ನೋಟ್ ಮಾಡ್ಕೊಳ್ಳಿ. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಾಸ್ವದಿ ಲಕ್ಷ್ಯಂ ಏಕಂ ನಿತ್ಯಂ ಅಮಲಮಚಲಂ ಸರ್ವದಿ ಸಾಕ್ಷಿಭೂತಂ ಸಾಯಿನಾಥಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಈ ಶ್ಲೋಕವನ್ನು ಪ್ರತಿದಿನ ನೀವು 1 ಬಾರಿ ಅಟ್ಲೀಸ್ಟ್ ಹೇಳ್ಕೋಬೋದು. ಪ್ರತಿದಿನ 4 ಬಾರಿ ಹೇಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಇವತ್ತು ಮಾತ್ರ ನೀವು 108 ಬಾರಿ ಜಪಿಸಿದ್ರೆ ನಿಮಗೆ ಸಾಯಿಯಪ್ಪ ಪವಾಡ ಅನ್ನೋದು ಸಿಗತ್ತೆ. ಇನ್ನೊಮ್ಮೆ ಹೇಳ್ತೀನಿ, ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಾಸ್ವದಿ ಲಕ್ಷ್ಯಂ ಏಕಂ ನಿತ್ಯಂ ಅಮಲಮಚಲಂ ಸರ್ವದಿ ಸಾಕ್ಷಿಭೂತಂ ಸಾಯಿನಾಥಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ತಪ್ಪದೆ ಎಲ್ಲರೂ ಕೂಡ ಈ ಸಾಯಿ ಶ್ಲೋಕವನ್ನು ಜಪಿಸಿ ಸಾಯಿಯಪ್ಪ ಪವಾಡ ಎಲ್ಲರೂ ಸ್ವೀಕರಿಸಿ. ಮತ್ತೆ ಈ ವಿಡಿಯೋ ಕೂಡ ನಿಮ್ಮೆಲ್ಲರಿಗೂ ಇಷ್ಟವಾಯಿತು ಅಂತ ತಿಳ್ಕೊತೀನಿ. ಈ ವಿಡಿಯೋನ ಎಲ್ಲ ಸಾಯಿ ಭಕ್ತರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ವೀಕ್ಷಿಸುತ್ತಿದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.